ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರುವ 12 ರಾಶಿ ಚಕ್ರಗಳಲ್ಲಿ ಅತ್ಯಂತ ಸೂಕ್ಷ್ಮ ಮನಸ್ಸಿನ, ಇತರರನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ, ಕುಟುಂಬಕ್ಕಾಗಿ ತನ್ನನ್ನೇ ಅರ್ಪಿಸುವ ಕೆಲಸ ಎಂದು ಬಂದಾಗ ಯಾವುದೇ ಅಡೆತಡೆ ಇದ್ದರೂ ಪೂರ್ಣಗೊಳಿಸುವ ಏಕೈಕ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿದವರು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಅತ್ಯಂತ ಪ್ರೀತಿಯುಳ್ಳವರು. ಅವರು ಸಹಾನುಭೂತಿ, ಕಾಳಜಿ, ಪೋಷಣೆ, ವಿಶ್ವಾಸಾರ್ಹ ಮತ್ತು ನಿಷ್ಠಾವಂತರು. ಅವರು ಇತರ ಜನರಿಗಿಂತ ಹೆಚ್ಚಿನದನ್ನ ಅನುಭವಿಸುತ್ತಾರೆ ಮತ್ತು ಆದ್ದರಿಂದ ಅವರು ಸುತ್ತಲಿನ ಜನರ ಕಂಪನಗಳಿಂದ ಸುಲಭವಾಗಿ ಪ್ರಭಾವಿತರಾಗ್ತಾರೆ. ಅವರು ಹೆಚ್ಚು ಗಮನಿಸುವ ಜೀವಿಗಳು. ಇದು ರಾಶಿ ಚಕ್ರ ಚಿಹ್ನೆಯ ಜನರ ಅನೇಕ ಉತ್ತಮ ಗುಣಗಳಲ್ಲಿ ಒಂದಾಗಿದೆ. ಅವರು ಸಂಗಾತಿಯನ್ನ ಆಳವಾಗಿ ಮತ್ತು ಬೇಷರತ್ತಾಗಿ ಪ್ರೀತಿಸುತ್ತಾರೆ. ಸೂಕ್ಷ್ಮತೆ ಮತ್ತು ದಯೆಯ ಹೊರತಾಗಿ ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನ ಹೊಂದಿರುತ್ತಾರೆ. ಅವರೊಂದಿಗೆ ಸುಲಭವಾಗಿ ಮುಂದುವರೆದುಕೊಂಡು ಹೋಗಬೇಕಾದ್ರೆ ಅವರ ಜೀವನ ಸಂಗಾತಿ ಹೊಂದಿರಬೇಕಾದ ವ್ಯಕ್ತಿ ಗುಣಲಕ್ಷಣಗಳೇನು ಎನ್ನುವುದನ್ನ ನೋಡೋಣ ಬನ್ನಿ. ನೋವುಗಳು ಸಹಜವಾಗಿಯೇ ಬರುತ್ತವೆ. ಹಾಗಂತ ಕುಗ್ಗದಿರು. ನೋವುಗಳೆಲ್ಲವನ್ನ ಒಮ್ಮೆ ಕುಗ್ಗಿಸಿ ನೋಡು. ನೋವುಗಳನ್ನ ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ. ಕಟಕ ರಾಶಿಯ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ಚತುರ್ಥ ಭಾವದಲ್ಲಿ ಬರುತ್ತದೆ. ಈ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳು ಕಂಡುಬರುತ್ತವೆ. ಕಟಕ ರಾಶಿಯವರು ಭಾವನಾತ್ಮಕವಾಗಿ ಕಷ್ಟಗಳನ್ನು ಅನುಭವಿಸುವವರು, ಸಂವೇದನಾಶೀಲರು, ಶಾಂತಿ ಪ್ರಿಯರು, ಬೇರೆಯವರ ಕಷ್ಟ ದುಃಖಗಳನ್ನು ಬಹಳ ತಾಳ್ಮೆ ಸಮಾಧಾನದಿಂದ ಆಲಿಸುವ ಮಾತೃ ಹೃದಯಿ. ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹವಾಗಿರೋದ್ರಿಂದ ಕಟಕ ರಾಶಿಯವರು ಬಹಳ ಶೀತಲ, ಶಾಂತಿ, ಸಮಾಧಾನದ ಗುಣದವರು. ಚಂದ್ರನ ಸ್ವಾಭಾವಿಕ ಗುಣಗಳು ಕಟಕ ರಾಶಿಯವರ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುತ್ತೆ. ನೀವು ಶ್ರಮದಿಂದ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಇದರ ಪ್ರತಿಫಲ ಸಿಗುವುದು ಸ್ವಲ್ಪ ವಿಳಂಬವಾಗುತ್ತೆ. ಬೇರೆಯವರಿಗೆ ದಯೆ, ಕರುಣೆ ತೋರಿಸ್ತೀರಾ. ಜೊತೆಗೆ ಸಾಹಿತ್ಯ, ಸಂಗೀತ, ನಾಟಕ ಕಲೆಯಲ್ಲಿ ಆಸಕ್ತಿ ಉಳ್ಳವರು. ಕಟಕ ರಾಶಿಯು ಜಲತತ್ವ ರಾಶಿಯಾಗಿರೋದ್ರಿಂದ ನೀವು ನೀರಿನ ಹಾಗೆ ಎಲ್ಲರ ಜೊತೆ ಯಾವ ಭೇದ ಭಾವವನ್ನ ಮಾಡದೆ ಬೆರೆತುಕೊಳ್ತೀರಾ. ಎಲ್ಲರ ಜೊತೆ ಹೊಂದಿಕೊಳ್ಳುವ ಸ್ವಭಾವದವರು. ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನಾ ರಾಶಿ ಈ 3 ರಾಶಿಗಳು ಜಲತತ್ವ ರಾಶಿಯಾಗಿದೆ. ಆದರೆ ಕರ್ಕಾಟಕ ರಾಶಿಯು ಚರರಾಶಿ. ನೀರು ಸ್ವಚ್ಛ, ಸುಂದರ, ಹರಿಯುವ ನೀರಿನಂತೆ ಇರುತ್ತದೆ. ವೃಶ್ಚಿಕ ರಾಶಿಯ ಜಲಸ್ಥಿರ ತತ್ವ ಆಧಾರದಿಂದ ವೃಶ್ಚಿಕ ರಾಶಿಯವರು ತಮ್ಮ ಎಮೋಷನಲ್ಗಳನ್ನ ಹಿಡಿದಿಟ್ಕೊಂಡಿರ್ತಾರೆ. ಕಟಕ ರಾಶಿಯವರ ಜನ್ಮ ರಹಸ್ಯವನ್ನ ತಿಳಿಯೋದಾದ್ರೆ ನೀವು ಹಿಂದಿನ ಜನ್ಮವನ್ನ ವಿಮರ್ಶಿಸಲು ನಿಮ್ಮ ಪಂಚಮ ಭಾವದಂತಹ ವೃಶ್ಚಿಕ ರಾಶಿಯ ಸಂಬಂಧವನ್ನ ನೋಡಬೇಕಾಗತ್ತೆ. ನಿಮ್ಮ ರಾಶಿಯಾಧಿಪತಿ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿಯೇ ನೀಚನಾಗುವ ಕಾರಣದಿಂದ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮನ್ನ ಭಾವನೆಗಳೊಂದಿಗೆ ಯಾರೋ ಕಟ್ಟಿ ಹಾಕಲು ಪ್ರಯತ್ನಿಸಿರ್ತಾರೆ. ನೀವು ಭಾವನಾತ್ಮಕವಾಗಿ ಮುಕ್ತಿ ಪಡೆಯಲು ಈ ಜನ್ಮದಲ್ಲಿ ಕಟಕ ರಾಶಿಯಲ್ಲಿ ಜನಿಸಿರ್ತೀರಾ. ಈ ಜನ್ಮದಲ್ಲಿ ನೀವು ನವಮ ಸ್ಥಾನದ ಅಧಿಪತಿಯಾಗಿ ಗುರುಗ್ರಹ ಬರೋದ್ರಿಂದ ಆಧ್ಯಾತ್ಮಿಕ ಸೇವೆ, ಧಾರ್ಮಿಕ ಕಾರ್ಯ ಮಾಡುವುದು, ವಿದ್ಯಾದಾನ ಮಾಡುವುದರಿಂದ ಈ ಜನ್ಮದಲ್ಲಿ ಮೋಕ್ಷವನ್ನ ಪಡೆದು ಮುಂದಿನ ಜನ್ಮದಲ್ಲಿ ಉತ್ತಮವಾದಂತಹ ಆತ್ಮವನ್ನ ಪಡೆಯುತ್ತೀರಾ. ನಿಮ್ಮ ಪಂಚಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿ ಬರೋದ್ರಿಂದ ನಿಮಗೆ ಭಾವನೆಗಳೊಂದಿಗೆ ಹೋರಾಟ ಮಾಡುವುದೇ ದೊಡ್ಡ ಟಾಸ್ಕ್ ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿನ ಭಾವನೆಗಳನ್ನ, ದುಃಖಗಳನ್ನ ನಿಗ್ರಹಿಸಬೇಕಾಗುತ್ತೆ. ನಿಗ್ರಹಿಸದಿದ್ರೆ ನೀವು ಮತ್ತಷ್ಟು ಒದ್ದಾಡಿ ದುಃಖಿಸಬೇಕಾಗುತ್ತೆ. ನಿಮ್ಮ ಸಂವೇದನಶೀಲ ಗುಣದಿಂದ ನೀವು ಸಕಾರಾತ್ಮಕ ಮಾರ್ಗದಲ್ಲಿ ನಡೆಯಬೇಕಾಗುತ್ತೆ. ನಿಮ್ಮ ಸಂವೇದನೆಯನ್ನ ಸಂಭಾಳಿಸಬೇಕು. ನಿಮ್ಮ ಸಂವೇದನಶೀಲ ಗುಣ ನಿಮಗೆ ಶಾಪವಲ್ಲ, ಪ್ರಕೃತಿಯಿಂದ ಸಿಕ್ಕಿರುವಂತಹ ವರವಾಗಿದೆ. ನೀವು ಕಟಕ ರಾಶಿಯಲ್ಲಿ ಜನಿಸಿದಾಗ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರಗಳು ಲಭ್ಯವಾಗಿರುತ್ತೆ. ಈ 3 ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಭಿನ್ನ ಫಲಗಳು ಸಿಗುತ್ತವೆ. ಪುನರ್ವಸು ನಕ್ಷತ್ರದ ಅಧಿಪತಿ ಗುರುಗ್ರಹ, ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರ ಗುರುವಿನ ಸಂಯೋಗವನ್ನ ಗಜಕೇಸರಿ ಯೋಗ ಎಂದು ಕರೆಯಲಾಗಿದೆ.
ಪಂಚಮ ಮಹಾಯೋಗಗಳಲ್ಲಿ ಗಜಕೇಸರಿ ಯೋಗವು ಒಂದು ರಾಜಯೋಗವಾಗಿದೆ. ಆದ್ದರಿಂದ ಕಟಕ ರಾಶಿಯ ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ದೃಷ್ಟಿಯಿಂದ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವರು. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಎಂತಹದ್ದೇ ಕಷ್ಟಗಳನ್ನು ಎದುರಿಸುವಲ್ಲಿ ಗುರುಗ್ರಹ ನಿಮಗೆ ಸಹಾಯ ಮಾಡುತ್ತದೆ. 2ನೆಯ ನಕ್ಷತ್ರ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿಗ್ರಹ. ಶನಿಗ್ರಹ ಪ್ರಾಕೃತಿಕ ಕುಂಡಲಿಯ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿಯಾಗಿದೆ. ಆದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಲೋಹ ಕಬ್ಬಿಣದ ವ್ಯಾಪಾರದಿಂದ ಲಾಭ ಪಡೆಯಬಹುದು ಹಾಗೂ ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ರಿಲೇಟೆಡ್ ಜಾಬ್ ಮಾಡಬಹುದು. ಈ ಜನ್ಮದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ರಾಜಕೀಯ ಕ್ಷೇತ್ರದಲ್ಲೂ ಯಶಸ್ವಿಯಾಗಬಹುದು. ನೀವು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ್ರೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧಗ್ರಹ. ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರ ಹಾಗೂ ಬುಧನ ಸಂಬಂಧ ಏರ್ಪಡುತ್ತದೆ. ನಿಮ್ಮ ವ್ಯಯಸ್ಥಾನದಲ್ಲಿ ಬುಧಗ್ರಹ ಬರೋದ್ರಿಂದ ಹಾಗೂ ನಿಮ್ಮ ನಕ್ಷತ್ರಾಧಿಪತಿಯು ಬುಧಗ್ರಹವಾಗಿರೋದ್ರಿಂದ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮಾತಿನಿಂದ ಅಂತರ ಹೋರಾಟವನ್ನು ಅನುಭವಿಸ್ತೀರಾ. ಮನಸ್ಸಿನ ಮಾತು ಹೇಳಬೇಕಾ ಅಥವಾ ಬುದ್ಧಿಯ ಮಾತನ್ನ ಕೇಳಬೇಕಾ ಎಂಬಂತಹ ಕನ್ಫ್ಯೂಷನ್ನಲ್ಲಿ ಇರ್ತೀರಾ. ನೀವು ಅಂತರ್ಗತವಾಗಿ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತೆ. ಆಶ್ಲೇಷ ನಕ್ಷತ್ರದವರ ಮನಸ್ಸು ವಿಚಲಿತಗೊಳ್ತಿರುತ್ತದೆ. ಪ್ರತಿ 2.5 ದಿನಕ್ಕೊಮ್ಮೆ ನಿಮಗೆ ಮೂಡ್ ಸ್ವಿಂಗ್ ಆಗ್ತಿರುತ್ತದೆ. ನಿಮ್ಮ ಆಲೋಚನೆಗಳು ಬದಲಾವಣೆ ಆಗ್ತಿರುತ್ತದೆ. ನಿಮ್ಮ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳಲು ಪರಿತಪಿಸ್ತೀರಾ. ನಿಮ್ಮ ಮನಸ್ಸಿನ ಸಂಘರ್ಷಗಳನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಎನ್ನುವುದೇ ನಿಮಗೆ ದೊಡ್ಡ ಸವಾಲಾಗಿರುತ್ತೆ. ನೀವು ನಿಮ್ಮ ಭಾವನೆಗಳ ಸಂಘರ್ಷದಿಂದ ಹೊರಗಡೆ ಬಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಗಳಿಸ್ತೀರಾ. ಭಾವನಾತ್ಮಕತೆ. ಕಟಕ ರಾಶಿಯವರು ಪ್ರತಿಯೊಂದು ಭಾವನೆಯನ್ನ ಬಹಳ ಆಳವಾಗಿ ಅನುಭವಿಸ್ತೀರಾ ಮತ್ತು ಅದರಿಂದ ಅವರ ಸಂಗಾತಿ ಸೂಕ್ಷ್ಮ ಮತ್ತು ಸಹಾನುಭೂತಿ ಹೊಂದಿರುವುದು ಬಹಳ ಮುಖ್ಯ. ಅವರು ತಮ್ಮ ಭಾವನೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಕಟಕ ರಾಶಿಯವರು ಮಾಡುವಂಥದ್ದೇ ವಿಚಾರಗಳನ್ನು ಅನುಭವಿಸಬೇಕು. ಕಾಳಜಿ. ಕಟಕ ರಾಶಿಯವರು ಇತರ ಜನರ ಅಗತ್ಯಗಳನ್ನು ತಮ್ಮ ಮುಂದೆ ಇಟ್ಟುಕೊಳ್ಳಲು ಪ್ರವೃತ್ತಿಯನ್ನ ಹೊಂದಿರ್ತಾರೆ. ಅವರು ನಿಸ್ವಾರ್ಥ ಮತ್ತು ಕಾಳಜಿ ಉಳ್ಳವರು ಮತ್ತು ಆದ್ದರಿಂದ ಅವರ ಜೀವನ ಸಂಗಾತಿಯೂ ಸಹ ಅವರಂತೆ ದಯೆ ಮತ್ತು ಕಾಳಜಿ ಉಳ್ಳವರಾಗಿರುವುದು ಮುಖ್ಯ. ಹಾಸ್ಯ ಪ್ರವೃತ್ತಿ. ಕರ್ಕ ರಾಶಿಯ ಜನರು ಇತರ ಜನರ ಪ್ರಕ್ರಿಯೆಗಳು ಮತ್ತು ಭಾವನೆಗಳನ್ನು ಸುಲಭವಾಗಿ ಅಳೆಯಲು ಸಮರ್ಥರಾಗಿರುವುದರಿಂದ ಅವರನ್ನು ನಗಿಸಲು ಏನು ಹೇಳಬೇಕು ಮತ್ತು ಯಾವಾಗ ಹೇಳಬೇಕು ಎಂಬುದು ಅವರಿಗೆ ತಿಳಿದಿದೆ. ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೆ ಮತ್ತು ಜನರ ಮಧ್ಯೆ ಅತ್ಯಂತ ಆಕರ್ಷಕ ವ್ಯಕ್ತಿಯಾಗಬಹುದು. ಅವರ ಜೀವನ ಸಂಗಾತಿಯು ಅವರೊಂದಿಗೆ ಸುಲಭವಾಗಿ ಸಂಪರ್ಕಿಸಲು ಬುದ್ಧಿವಂತ ಹಾಸ್ಯ ಪ್ರಜ್ಞೆಯನ್ನ ಹೊಂದಿರಬೇಕು. ನಿಷ್ಠೆ. ಕಟಕ ರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಅವರು ಇಷ್ಟಪಟ್ಟು ಪ್ರೀತಿಸ್ತಾರೆ. ಅವರು ತಮ್ಮ ಸಂಗಾತಿಗೆ ಅಪ್ರಾಮಾಣಿಕರಾಗಿರಲು ಯೋಚಿಸೋದಿಲ್ಲ. ಹೀಗಾಗಿ ಅವರ ಅರ್ಧಾಂಗಿಯಾಗುವವರು ನಂಬಿಕೆ, ಬದ್ಧತೆ ಮತ್ತು ವಿಶ್ವಾಸಾರ್ಹವಾಗಿರಬೇಕು. ಅರ್ಥಗರ್ಭಿತ ಸ್ವಭಾವದವರು. ಅವರು ಅಲೌಕಿಕ ಪ್ರಜ್ಞೆಯನ್ನ ಹೊಂದಿರುವವರು. ಇತರರ ಮನಸ್ಸಿಗೆ ಏನಿದೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು. ಇವರನ್ನ ಮೋಸಗೊಳಿಸುವುದು ಹಾಗೂ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ. ರಹಸ್ಯಗಳನ್ನು ಹೊರಹಾಕಲು ಇವರು ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರ್ತಾರೆ. ನಿಮ್ಮ ರಹಸ್ಯಗಳನ್ನು ಹೊರಹಾಕುವವರಿಗೆ ಇವರು ಪ್ರಶ್ನೆಗಳನ್ನ ಕೇಳುತ್ತಲೇ ಇರ್ತಾರೆ. ನಕಾರಾತ್ಮಕ ಗುಣಗಳು. ಕಟಕ ರಾಶಿಯವರು ಮೂಡಿ ಸ್ವಭಾವವನ್ನು ಹೊಂದಿರುವವರು. ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧರಾಗಿರುವವರು. ಅವರ ಮನಸ್ಥಿತಿ ವೇಗವಾಗಿ ಬದಲಾಗುತ್ತೆ. ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು. ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು. ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತೆ. ಹಾಗಾಗಿ ಭಾವನೆಗಳು ಆಗಾಗ ಬದಲಾಗ್ತಿರುತ್ತೆ. ಕಟಕ ರಾಶಿಯು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಿರೋದ್ರಿಂದ ಚಂದ್ರನು ಮನೋಕಾರಕನು. ಹಾಗಾಗಿ ಮನಸ್ಸು ಆಗಾಗ ಬದಲಾಗ್ತಿರುತ್ತದೆ. ಕಡಿಮೆ ಸ್ವಾಭಿಮಾನಿಯಾಗಿರುವ ಇವರು ಇತರರ ವಿರುದ್ಧ ಜೀವದ್ವೇಷವನ್ನ ಕಾರುವುದು ಸಾಮಾನ್ಯವಾಗಿದೆ. ಅವರು ಅರ್ಧದಷ್ಟು ತುಂಬುವ ಬದಲು ಲೋಟವನ್ನ ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿ. ಮನಸ್ಸಿಗೆ ಆಗಿರುವ ಗಾಯ, ಭಾವನೆಗಳ ಮೇಲಾಗಿರುವ ಹಾನಿಯನ್ನ ಎಂದಿಗೂ ಮರೆಯೋದಿಲ್ಲ. ಕಟಕ ರಾಶಿಯವರಿಗೆ ದೇವರು ಉಡುಗೊರೆಯಾಗಿ ನೀಡಿರುವ ಅಮೋಘವಾದ ವರಗಳು ಹಾಗೂ ಅದೃಷ್ಟ ಯೋಗಗಳನ್ನ ಕರುಣಿಸಿದ್ದಾನೆ. ಕಟಕ ರಾಶಿಯವರಿಗೆ ಸಾಕ್ಷಾತ್ ಭಗವಂತನು ಕೊಟ್ಟಿರುವಂತಹ 7 ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುದೆಂದು ನೋಡೋಣ ಬನ್ನಿ. ಕಟಕ ರಾಶಿಯವರ ಜೀವನ ಹೇಗಿರುತ್ತೆ? ಕಟಕ ರಾಶಿಯವರ ಕುಟುಂಬ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡಿಕೊಳ್ತಾರೆ?
ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನ ಸಂಪಾದಿಸ್ತಾರೆ, ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸ್ತಾರೆ, ಹಾಗಾದ್ರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನ ಹೇಗೆಲ್ಲ ನಡೆಸುತ್ತಾರೆ, ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚಿತವಾಗಿ ನೀವೇನಾದ್ರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅಮೋಘವಾದ ಹಾಗೂ ಮಂಗಳಕರವಾದ 7 ಅದೃಷ್ಟ ವರಗಳು ಯಾವುದೆಂದು ನೋಡೋದಾದ್ರೆ, ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಈ ರಾಶಿಯವರು ತುಂಬಾನೇ ಭಾವುಕ ಗುಣದವರಾಗಿರ್ತಾರೆ. ಕಟಕ ರಾಶಿಯವರು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ತುಂಬಾ ಬೇಜಾರು ಮಾಡ್ಕೊಳ್ತಾರೆ, ಇಲ್ಲವೇ ಯಾರಾದ್ರೂ ಏನಾದ್ರೂ ಅಂದ್ಕೊಳ್ತಾರೆ ಅಥವಾ ನಮಗೆ ಏನಾದ್ರೂ ಆಗ್ಬಿಡುತ್ತೇನೋ ಎಂದು ಹೆದರ್ಕೊಳ್ತಾರೆ, ಅಷ್ಟೊಂದು ಭಯ ಪಡ್ತಾರೆ. ಇದರ ಜೊತೆಗೆ ದುಗುಡ, ಭಯ, ಆತಂಕ ಮನಸ್ಸಿನಲ್ಲಿಯೇ ಜಿಗುಪ್ಸೆ ಹೊಂದುತ್ತಾರೆ. ಕಟಕ ರಾಶಿಯವರು ಎಲ್ಲಾ ವಿಚಾರಗಳನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಯಾವಾಗ್ಲೂ ಕೊರಗ್ತಾ ಇರ್ತಾರೆ. ಇವರ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದೇ ಆಗಿರ್ಲಿ ಅಥವಾ ಕೆಟ್ಟದ್ದೇ ಆಗಿರ್ಲಿ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಲ್ಲಿ ಇವರು ಆ ಒಂದು ಘಟನೆಯ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಾರೆ. ಇವರು ಈ ಒಂದು ಘಟನೆಯನ್ನ ತುಂಬಾ ದಿನಗಳವರೆಗೂ ಮರೆಯೋದಿಲ್ಲ. ಕಟಕ ರಾಶಿಯವರು ಇವರ ಜೀವನದಲ್ಲಿ ಯಾವುದೇ ಒಂದು ಘಟನೆ ನಡೆದಿದೆ ಅಂದ್ರೆ, ಅಥವಾ ಇವರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಅಥವಾ ಇವರಿಗೆ ಬೇರೆ ಯಾರಾದ್ರೂ ಬೇಜಾರು ಮಾಡಿದ್ದಲ್ಲಿ ಈ ಕಟಕ ರಾಶಿಯವರು ಈ ವಿಚಾರವನ್ನ ಅಲ್ಲಿಯೇ ಬಗೆಹರಿಸಿಕೊಳ್ಳುವ ಕೆಲಸವನ್ನ ಮಾಡೋದಿಲ್ಲ. ಇವರು ಆ ವಿಚಾರವನ್ನ ಮನಸ್ಸಿನಲ್ಲಿಯೇ ಇಟ್ಕೊಂಡು ಅವರು ಹಾಗಂದ್ರಲ್ಲ, ಇವರು ಹೀಗಂದ್ರಲ್ಲ ಎಂದು ತುಂಬಾನೇ ಮನಸ್ಸಿನಲ್ಲಿಯೇ ಯಾವಾಗ್ಲೂ ಕೊರಗ್ತಾ ಇರ್ತಾರೆ. ಇಂತಹ ಮನಸ್ಥಿತಿಯ ಮನೋಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದ್ರೆ 30 ರಿಂದ 35 ವರ್ಷಗಳವರೆಗೂ ಇವರು ಬಹಳ ತುಂಬಾನೇ ಕಷ್ಟ ಅನುಭವಿಸಿಬಿಡ್ತಾರೆ. ಕಟಕ ರಾಶಿಯವರಿಗೆ 35 ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾನೇ ಅದ್ಭುತವಾಗಿರುತ್ತೆ. ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನ ಏರ್ತಾರೆ. ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಇರುವಂತಹ ಭಾವುಕತೆಯನ್ನ ಇವರು ಕಡಿಮೆ ಮಾಡಿಕೊಳ್ತಾರೆ. ಚಿಕ್ಕ ಚಿಕ್ಕ ವಿಷಯನೇ ಇರಲಿ ಅಥವಾ ಎಂಥದ್ದೇ ವಿಚಾರವಿರಲಿ, ಇವರು ಸುಖ ಸುಮ್ಮನೆ ಅಳುವುದು, ಇದಕ್ಕಿದ್ದಂತೆ ಹಾಗೆ ರೇಗಾಡುವುದು, ಹಾರಾಡುವುದು, ಕೂಗಾಡುವುದು ಇವೆಲ್ಲವೇ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬಾನೇ ಕೊರಗೋದು ಮಾಡಿಕೊಂಡು ಬಂದಿರ್ತಾರೆ. ಅಂದ್ರೆ ಈ ರಾಶಿಯವರಿಗೆ 35 ವರ್ಷಗಳವರೆಗೂ ಈ ರೀತಿಯ ಕಷ್ಟಗಳು ಒಂದರ ಮೇಲೊಂದು ಬಂದಿರುತ್ತವೆ. ಆದ್ರೆ ಕಟಕ ರಾಶಿಯವರಿಗೆ 35 ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗ್ಬಿಡ್ತೀರಾ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು, ಆ ದುಃಖಗಳು, ಎಲ್ಲಾ ರೀತಿಯ ಕಷ್ಟಗಳನ್ನ ಸಹ ನೀವು ನೋಡಿರ್ತೀರಾ. ಹಾಗಾಗಿ ಕಟಕ ರಾಶಿಯವರು 35 ವರ್ಷಗಳ ನಂತರ ಆದ್ಮೇಲೆ ನಿಮ್ಮ ಜೀವನ ಹೇಗಿರಬೇಕು, ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನ ಬಯಸುವುದೇ ಅಥವಾ ಬೇಡವೇ ಎನ್ನುವಂತಹ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರವನ್ನ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು. ಈ ಕಟಕ ರಾಶಿಯವರು ನಿಜಕ್ಕೂ ಸುಂದರವಾಗಿರ್ತಾರೆ. ಯಾಕಂದ್ರೆ ಈ ರಾಶಿಯವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಚಂದ್ರನು ಹೊಳೆಯುವ ರೀತಿಯಲ್ಲಿ ಅವರ ಮುಖವು ಕೂಡ ಫಳಫಳನ್ನೇ ಹೊಳೆಯುತ್ತಾ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರು ನೋಡಲು ತುಂಬಾನೇ ಸುಂದರವಾಗಿರ್ತಾರೆ. ತುಂಬಾನೇ ಡೀಸೆಂಟ್ ಆಗಿ ಮೇಂಟೈನ್ ಮಾಡ್ಕೊಳ್ತಾ ಬರ್ತಿರ್ತಾರೆ. ಇವರ ಉಡುಗೆ ತೊಡುಗೆ ಬಹಳ ಅದ್ಭುತವಾಗಿರುತ್ತೆ. ಇವರು ಮಾತಿನ ಮಲ್ಲರಾಗಿರ್ತಾರೆ. ಒಂದು ವೇಳೆ ನಮಗೆ ಯಾರಾದ್ರೂ ಮಾತಾಡಿಸಿದ್ರೆ ಸಾಕು, ಅವರೊಂದಿಗೆ ಎಲ್ಲವನ್ನ ಹೇಳಿಕೊಳ್ತೇವೆ. ಏನೇ ಇರಲಿ, ಯಾವುದೇ ವಿಚಾರವಿರಲಿ, ಎಲ್ಲವನ್ನ ಬೇರೆಯವರೊಂದಿಗೆ ಹೇಳಿಕೊಳ್ತೇವೆ. ಅವರಿಗೆ ಬಹಳ ಕ್ಲೋಸ್ ಆಗ್ಬಿಡ್ತೇವೆ. ಆದ್ರೆ ಈ ಕಟಕ ರಾಶಿಯವರು ಇದ್ಯಾವುದನ್ನು ಮಾಡದೆ, ಬೇರೊಬ್ಬರ ಜೊತೆಯಲ್ಲಿ ಹೆಚ್ಚು ಮಾತನಾಡದೆ ಬಹಳ ಸೈಲೆಂಟ್ ಆಗಿ ಇರಲು ಬಯಸುತ್ತಾರೆ. ಈ ಕಟಕ ರಾಶಿಯವರು ಇವರ ಡ್ರೆಸ್ ಸೆನ್ಸ್ ಬಹಳ ಅದ್ಭುತವಾಗಿರಲಿದೆ. ಜೊತೆಗೆ ಇವರು ನೀಟ್ ಅಂಡ್ ಕ್ಲೀನ್ ಆಗಿ ಇರ್ತಾರೆ. ಹಾಗೆಯೇ ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ. ಅವರೊಂದಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತನಾಡ್ತಾರೆ. ಇವರು ಗೆಳೆಯರೊಂದಿಗೆ ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟೇ ಡೀಸೆಂಟ್ ಆಗಿ ಮಾತನಾಡ್ತಾರೆ. ಇವರು ಬೇರೆಯವರು ಏನಾದ್ರೂ ಹೇಳ್ತಿದ್ರೆ ಅವರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ರೀತಿಯ ಸ್ವಭಾವದವರು ಕಟಕ ರಾಶಿಯವರು. ಹಾಗೆ ಈ ಕಟಕ ರಾಶಿಯವರು ಇವರ ಜೀವನದಲ್ಲಿ ಇವರು ಇರುವ ವಾತಾವರಣವನ್ನ ಇವರು ತುಂಬಾನೇ ಸ್ವಚ್ಛವಾಗಿರಿಸಿಕೊಂಡಿರ್ತಾರೆ. ಇವರು ಯಾವಾಗ್ಲೂ ಸಹ ಮನೆಯನ್ನ ಬಹಳ ಸುಂದರವಾಗಿ ಕಾಣಿಸುವಂತೆ ಇಟ್ಕೊಂಡಿರ್ತಾರೆ. ಇವರು ಪರಿಸರವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಜೊತೆಗೆ ಪರಿಸರವನ್ನ ಪ್ರೀತಿಸ್ತಾರೆ. ಪರಿಸರವಿದ್ರೆ ನಾವು ಎಂದು ತಿಳಿದವರಾಗಿರ್ತಾರೆ. ಕಟಕ ರಾಶಿಯವರು ಹೇಗಂದ್ರೆ ಇವರು ಜಗಳವೆಂದ್ರೆ ಬಹಳ ದೂರ ಉಳಿದು ಬಿಡ್ತಾರೆ. ಇನ್ನ ಮನೆಯ ವಿಚಾರಕ್ಕೆ ಬಂದ್ರೆ ಮನೆಯನ್ನ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ. ಯಾರಾದ್ರೂ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದ್ರೆ ನಮ್ಮ ಬಗ್ಗೆ ಏನ್ ಅಂದ್ಕೊಳ್ತಾರೋ ಎಂದು ತಿಳಿದು ಯಾವಾಗ್ಲೂ ಸಹ ಇವರು ಮನೆಯನ್ನ ಸ್ವಚ್ಛ ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ವಸ್ತುವನ್ನ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಅಷ್ಟು ನೀಟ್ ಅಂಡ್ ಕ್ಲೀನ್ ಸ್ವಭಾವದವರು ಕಟಕ ರಾಶಿಯವರು. ಮೊದಲೇ ಹೇಳಿದಂತೆ ಇವರು ಯಾವಾಗ್ಲೂ ಸಹ ಮನೆ, ಮನಸ್ಸು ಹಾಗೂ ದೇಹವನ್ನ ಬಹಳ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ಈ ರಾಶಿಯವರಿಗೆ ಶಾಂತವಾದ ವಾತಾವರಣ ಬಹಳ ಇಷ್ಟಪಡ್ತಾರೆ. ಗಲಾಟೆ ಗದ್ದಲವೆಂದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ. ಇದರ ಜೊತೆಗೆ ಇವರಿಗೆ ಮನೆಯಲ್ಲಿ ಸಹ ಶಾಂತವಾಗಿರಬೇಕು ಅಥವಾ ಸ್ವಚ್ಛವಾಗಿರಬೇಕು. ಹಾಗೆಯೇ ಕಟಕ ರಾಶಿಯವರು ತಮ್ಮ ಕುಟುಂಬವನ್ನು ಬಹಳ ಇಷ್ಟಪಡ್ತಾರೆ. ಕುಟುಂಬದವರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಸಾಧ್ಯವಾದಷ್ಟು ಬಗೆಹರಿಸ್ತಾರೆ. ತನಗೆ ಏನಾದ್ರೂ ಪರವಾಗಿಲ್ಲ ಆದ್ರೆ ಕುಟುಂಬದವರಿಗೆ ಏನಾದ್ರೂ ಆದ್ರೆ ಸಹಿಸಿಕೊಳ್ಳುವುದಿಲ್ಲ. ಮನೆಯವರು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ.
ಕಟಕ ರಾಶಿಯವರ ಅಧಿಪತಿ ಬಂದು ಚಂದ್ರನು ಆಕಾಶದಲ್ಲಿ 15 ದಿನಗಳ ಕಾಲ ಬಹಳ ಸುಂದರವಾಗಿ ಗೋಚರಿಸ್ತಾನೆ. ಉಳಿದ 15 ದಿನಗಳ ಕಾಲ ಬಹಳ ಮಂಕಾಗಿ ಉಳಿಯುತ್ತಾನೆ. ಹಾಗಾಗಿ ಕಟಕ ರಾಶಿಯವರು 15 ದಿನ ತುಂಬಾ ಖುಷಿಯಾಗಿಯೇ ಇರ್ತಾರೆ. ಉಳಿದ 15 ದಿನ ಅಷ್ಟೇ ದುಃಖದಲ್ಲಿರ್ತಾರೆ. ಯಾಕಂದ್ರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಕಷ್ಟ ಸುಖಗಳನ್ನ ಸರಿಸಮಾನವಾಗಿ ಸ್ವೀಕರಿಸ್ತಾರೆ. ಕಟಕ ರಾಶಿಯವರ ಜೀವನದ ಬಗ್ಗೆ ಮಾತನಾಡುವುದಾದ್ರೆ ಇವರು ಹೆಚ್ಚು ಕಾಳಜಿ ವಹಿಸುತ್ತಾರೆ. ಕಟಕ ರಾಶಿಯವರು ತುಂಬಾನೇ ಕಾಳಜಿ ವಹಿಸುವಂತವರು. ಇವರ ಕುಟುಂಬವೇ ಆಗಿರ್ಲಿ, ಇವರ ಮನೆಯವರೇ ಆಗಿರ್ಲಿ, ಇವರ ಮಕ್ಕಳೇ ಆಗಿರ್ಲಿ, ಎಲ್ಲರನ್ನ ಸಹ ತುಂಬಾನೇ ಕೇರ್ ಮಾಡ್ತಾರೆ. ಆರೋಗ್ಯದ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ತಾರೆ. ಮನೆಯ ಬಗ್ಗೆ ಹೆಚ್ಚು ಆಲೋಚನೆಯನ್ನ ಮಾಡ್ತಿರ್ತಾರೆ. ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತದೆ. ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ, ಜೀವನದ ಜವಾಬ್ದಾರಿ ಅನ್ನೋದು ಜಾಸ್ತಿ ವಹಿಸಿಕೊಳ್ತಾರೆ. ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ. ಹೆಚ್ಚು ತಾಳ್ಮೆಯಿಂದ ಇರ್ತಾರೆ. ಯಾವುದೇ ತೊಂದರೆಯೂ ಸಹ ಇವರ ಹತ್ರ ಸುಳಿಯೋಕ್ ಬಿಡೋದಿಲ್ಲ. ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ. ಇವರು ಮಾತು ಅಷ್ಟೇ ಅರಿತವಾಗಿರುತ್ತದೆ. ಇವರು ಕಡಿಮೆ ಮಾತನಾಡ್ತಾರೆ. ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡ್ತಾರೆ. ಹಾಗೆ ಇವರಿಗೆ ಯಾವುದೇ ತೊಂದರೆ ಬಂದರೂ ಇವರು ಹತ್ರ ಬರೋಕೆ ಬಿಡೋದಿಲ್ಲ. ಮೊದಲು ಕ್ಲಿಯರ್ ಮಾಡಿ ಕಳಿಸಿಬಿಡ್ತಾರೆ. ಇಂತಹ ಮನೋಭಾವದವರು ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರು ತುಂಬಾನೇ ಯೋಚನೆ ಮಾಡುವಂತಹ ಸ್ವಭಾವದವರು. ಓವರ್ ಥಿಂಕಿಂಗ್ ಅಂದ್ರೆ ತುಂಬಾನೇ ಹೆಚ್ಚಾಗಿ ಯೋಚನೆ ಮಾಡ್ತಿರ್ತಾರೆ. ಕಟಕ ರಾಶಿಯವರು ಇವರಿಗೆ ಏನಾದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂದ್ರೆ, ಇಲ್ಲವೇ ಒಂದು ಸಣ್ಣದು ಏನಾದ್ರೂ ಸಹ ಇವರು ತುಂಬಾ ಯೋಚನೆಯನ್ನ ಮಾಡ್ತಿರ್ತಾರೆ. ಇವರು ನನಗೆ ಹಾಗೆ ಮಾಡಿಬಿಟ್ರಲ್ಲ, ಹೀಗೆ ಮಾಡಿಬಿಟ್ರಲ್ಲ, ಏನು ಮಾಡೋದು, ಅಯ್ಯೋ ಹಾಗೇ ಆಗ್ಬಿಡ್ತೇನೋ, ಅಯ್ಯೋ ನನ್ನ ಜೀವನ ಮುಗಿದೇ ಹೋಯ್ತೇನೋ ಎನ್ನುವ ರೀತಿಯಲ್ಲಿ ತುಂಬಾನೇ ಯೋಚನೆ ಮಾಡುವವರು ಈ ಕಟಕ ರಾಶಿಯವರು. ಹಾಗೆ ಇವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಬಹಳ ಮೃದು ಸ್ವಭಾವದವರಾಗಿದ್ದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗೆಯೇ ಕುಟುಂಬದವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಅವರನ್ನ ಕಳೆದುಕೊಳ್ಬೇಕು ಎನ್ನುವಂತಹ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರೋದಿಲ್ಲ. ಅಕಸ್ಮಾತ್ ಒಂದು ವಸ್ತುವನ್ನ ಕಳೆದುಕೊಂಡ್ರೆ ಅದನ್ನ ಸಹಿಸಿಕೊಳ್ಳೋಕೆ ಅಂದ್ರೆ ಇವರಿಗೆ ತುಂಬಾ ಕಷ್ಟವಾಗುತ್ತೆ. ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದ್ಕೊಳ್ಳಲ್ಲ. ಒಂದು ವೇಳೆ ಏನಾದ್ರೂ ಹೊಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಟು ಹೋಗಲ್ಲ. ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರ್ಕೊಳ್ಬೇಕು ಅನ್ಕೊಂಡ್ರೆ ಆ ಕೆಲಸನೇ ಆಗಿರ್ಲಿ, ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಬೇಗ ಹೊಂದಿಕೊಳ್ಳೋದಿಲ್ಲ. ಒಂದು ವೇಳೆ ಇವರಿಗೆ ಏನಾದ್ರೂ ಅಡ್ಜಸ್ಟ್ ಆಗ್ಬಿಟ್ರೆ ಇವರು ಬಿಟ್ಟು ಕೊಡುವ ಮಾತೇ ಇಲ್ಲ. ಇನ್ನು ಕಟಕ ರಾಶಿಯವರಿಗೆ ಸ್ನೇಹಿತರ ಅನ್ನೋದು ಜಾಸ್ತಿ, ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ. ಈ ರಾಶಿಯವರು ಯಾರೊಬ್ಬರನ್ನ ಸಹ ನಂಬಿಕೆ ದ್ರೋಹ ಮಾಡೋದಿಲ್ಲ. ಈ ರಾಶಿಯವರು ಯಾರಿಗೂ ಕೂಡ ಮೋಸ, ವಂಚನೆ, ನಂಬಿಕೆ ದ್ರೋಹ ಇಂತಹ ಯಾವುದನ್ನೂ ಸಹ ಮಾಡೋದಿಲ್ಲ. ಇನ್ನು ಇವರು ಯಾವುದೇ ಕಾರಣಕ್ಕೂ ಒಂಟಿಯಾಗಿರಲ್ಲ. ಒಂಟಿಯಾಗಿರೋದಕ್ಕೆ ಇವರು ಬಯಸೋದಿಲ್ಲ. ಇವರು ಹೇಗೆ ಅಂದ್ರೆ, ನನ್ನ ಕುಟುಂಬದವರು, ನನ್ನ ಸುತ್ತಮುತ್ತಲಿನ ಎಲ್ಲರೂ ಚೆನ್ನಾಗಿರ್ಬೇಕು ಎನ್ನುವಂತಹ ಮನೋಭಾವದವರು. ಯಾಕಂದ್ರೆ ಕಷ್ಟ ಅನ್ನೋದು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿರ್ತಾರೆ. ಹಾಗಾಗಿ ಇವರು 35 ವರ್ಷದ ನಂತರ ಇವರು ಯಾರಿಗೂ ಕೂಡ ಮೋಸ ಮಾಡಕ್ಕಾಗಲ್ಲ. ಇವರು ಕಷ್ಟ ಅನ್ನೋದನ್ನ ಹಿಂದೆಯೇ ನೋಡಿರ್ತಾರೆ. ಹಾಗಾಗಿಯೇ ಯಾರೂ ಸಹ ಕಷ್ಟ ಕೊಡಲು ಇಚ್ಛಿಸೋದಿಲ್ಲ. ಆದ್ರೆ ಇವರಿಗೆ 35 ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳ್ತಾರೆ. ಇವರು ಯಾರಿಗೂ ಸಹ ಕೇಳನ್ನ ಬಯಸೋದಿಲ್ಲ. ಯಾಕಂದ್ರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತೆ. ಹಾಗಾಗಿ ಯಾರು ಹೇಗೆ ಅನ್ನೋದನ್ನ ಬೇಗ ಅಳೆದು ತೂಗಿಬಿಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳಾನೇ ದೃಢವಾಗಿರ್ತಾರೆ. ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸ್ತಾರೆ. ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು. ಇವರು ಚಿಕ್ಕ ವಯಸ್ಸಿನಲ್ಲೇ ನಾನು ಪರ್ಫೆಕ್ಟ್ ಆಗಿರ್ಬೇಕೆಂದು ನಿರ್ಧಾರವನ್ನ ಮಾಡ್ತಾರೆ. ಗಟ್ಟಿ ಮನಸ್ಸು ಮಾಡ್ತಾರೆ ಇವರು. ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ. ಆ ತರ ಮನೋಭಾವದವರು. ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಇದ್ರೂ ಸಹ ಇವರ ಮನಸ್ಸು ಮಗುವಿನ ಹಾಗಿರುತ್ತೆ. ಹಾಗೆ ಕಟಕ ರಾಶಿಯವರನ್ನ ಬಳಸ್ಕೊಳ್ಳುವಂತಹ ಜನರೇ ಜಾಸ್ತಿ. ಇವರನ್ನ ಯೂಸ್ ಮಾಡಿಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ. ಆದ್ರೂ ಸಹ ಇವರು ಇವರ ಜೀವನವನ್ನ ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದೇ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕಟಕ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡ್ತಾ ಇದ್ರೆ, ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋ, ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಸರ್ವೇ ಜನಃ ಸುಖಿನೋ ಭವತು. ಎಲ್ಲರಿಗೂ ಧನ್ಯವಾದಗಳು.